ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ. ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರ್ ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥದರ್ಶನ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಧಾರವಾಡ ತಾಲೂಕು ಮನಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರದ ಶ್ರೀ ಬಸವಾನಂದ ಸ್ವಾಮೀಜಿಯವರು ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಸ್ವಾಮೀಜಿ, ನಾವೆಲ್ಲರೂ ಸತ್ಯ, ಅಹಿಂಸೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಹೊಸ ವರ್ಷ ಒಂದು ಬಂದ್ಬಿಟ್ಟಿದೆ ಅಲ್ಲ, 2026ನೇ ಇಸ್ವಿ ಶುರು ಆಗಿದೆ. ಈ ಹೊಸ ವರ್ಷದಲ್ಲಿ ನಾವು ಸತ್ಯವನ್ನೇ ನುಡಿಯೋಣ, ಅಹಿಂಸೆಯನ್ನ ಪಾಲಿಸೋಣ ಅಂತ ಸಂಕಲ್ಪ ಮಾಡೋಣ. ಈ ಹೊಸ ವರ್ಷದಲ್ಲಿ ನಾವು ಏನೇನು ಗುರಿ ಇಟ್ಕೊಳ್ಬೇಕು, ಹೇಗ್ ನಡ್ಕೊಳ್ಬೇಕು, ನಮ್ಮ ಜೀವನದಲ್ಲಿ ನಮ್ಮ ಬದುಕನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದ್ರ ಕುರಿತಂಗ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡ್ ಬಿಡೋಣ ಅಂತ ನಿಮ್ ಕಡೆಯಿಂದ. ಮೊದಲನೇದಾಗಿ ನಮ್ಮ ಎಲ್ಲಾ ಶ್ರೋತೃಗಳಿಗೆ, ಆಮೇಲೆ ನಿಮಗೆ ಮತ್ತು ಆಕಾಶವಾಣಿ ಎಲ್ಲಾ ಸಿಬ್ಬಂದಿ ವರ್ಗದವರಿಗೆ ಹೊಸ ವರ್ಷದ ಶುಭಾಶಯಗಳು. ಧನ್ಯವಾದಗಳು ಸ್ವಾಮೀಜಿ. ಹೊಸ ವರ್ಷ ಅಂದ ಕೂಡ್ಲೆ ಬಹಳ ಜನ ಏನ್ ಅನ್ಕೊಂತಾರಂದ್ರೆ, ನಮ್ದು ಇದು ಹೊಸ ವರ್ಷ ಅಲ್ಲ, ಯುಗಾದಿಗೆ ನಮ್ದು ಹೊಸ ವರ್ಷ ಅಂತ ಹೇಳ್ತಾರೆ. ಅದು ನಿಜನೇ. ಆದ್ರೆ ಅನುಸರಣೆ ಮಾಡ್ತಾ ಇರ್ತಕ್ಕಂಥದ್ದು ಯಾವುದು? ಜನವರಿಯಿಂದ ಡಿಸೆಂಬರ್ ವರೆಗೆ ಅನುಸರಣೆ ಜಗತ್ತಿನಾದ್ಯಂತ ಈ ಕ್ಯಾಲೆಂಡರ್ ಅನ್ನ ನಾವು ಅನುಸರಣೆ ಮಾಡ್ತಾ ಇದ್ದೀವಿ. ಹೌದು. ಮತ್ತು ಆಡಳಿತ, ದೈನಂದಿನ ಚಟುವಟಿಕೆಗಳಲ್ಲಿ ಇದನ್ನ ನಾವು ಅಳವಡಿಸ್ಕೊಳ್ತಾ ಇರೋದ್ರಿಂದ ಇದನ್ನ ಕೇವಲ ಕ್ರಿಶ್ಚಿಯನ್ ಧರ್ಮದ ಹೊಸ ವರ್ಷ ಅಂತ ಕಟ್ಟುವ ಅಗತ್ಯ ಇಲ್ಲ. ಯಾಕಂದ್ರೆ ಈ ಭೂಮಿ ಮತ್ತು ಕಾಲ ಮತ್ತು ಪಂಚಭೂತಗಳು ಯಾರಿಗೂ ಸೇರಿದ್ದಲ್ಲ, ಎಲ್ಲರ ಸ್ವತ್ತು. ಹಾಗೆ ಕಾಲ ಅನ್ನುವಂಥದ್ದೇನಿದೆ, ಅದು ಕ್ರಿಶ್ಚಿಯನ್ರ ಕಾಲ, ಮುಸಲ್ಮಾನರ ಕಾಲ, ಹಿಂದೂಗಳ ಕಾಲ ಅಂತ ಇಲ್ಲ. ಕಾಲ ಕಾಲ ಅಷ್ಟೇ. ಎಲ್ಲರಿಗೂ 24 ಗಂಟೆ, 365 ದಿವಸ, ಈ ತರ ಏನಿದೆಯಲ್ಲ ಅದು ಎಲ್ಲರಿಗೂ ಅನ್ವಯ ಆಗತ್ತೆ. ಇದು ವಿಶ್ವಧರ್ಮ. ಇವತ್ತು ಎಲ್ಲರಿಗೂ ಅನ್ವಯ ಆಗ್ತಕ್ಕಂತ ನಿಯಮಗಳು ಮತ್ತು ಎಲ್ಲರೂ ಪಾಲಿಸಿದ್ರೆ ಆನಂದ ಸಿಗ್ತಕ್ಕಂತ ಮೌಲ್ಯಗಳೇನಿದಾವಲ್ಲ ಅವು ವಿಶ್ವಧರ್ಮ. ಆ ದೃಷ್ಟಿಯಿಂದ ಜನವರಿಯಿಂದ ಡಿಸೆಂಬರ್ ವರೆಗೆ ಅದೇನು ಲೆಕ್ಕ ಹಾಕಿದ್ದಾರೆ ಮತ್ತು 365 ಕಾಲು ದಿನಗಳು ಹೆಚ್ಚಾಗ್ತಾ ಇರುತ್ತೆ. ಅದನ್ನ ಫೆಬ್ರವರಿ 29 ಅಂತ ಮಾಡ್ಕೊಂಡಿದ್ದಾರೆ. ಅದು ವೈಜ್ಞಾನಿಕವಾಗಿ, ಅಂದ್ರೆ ಗೆಲಿಲಿಯೋ ದೂರದರ್ಶಕ ಯಂತ್ರವನ್ನ ಕಂಡು ಹಿಡಿದ್ಮೇಲೆ ಭೂಮಿಯ ಪರಿಕ್ರಮವನ್ನ ಸರಿಯಾಗಿ ತಿಳ್ಕೊಂಡು ಜನವರಿಯಿಂದ ಡಿಸೆಂಬರ್ ವರೆಗೆ ವರ್ಷದ ನಿಯಮ ಲೆಕ್ಕ ಹಾಕ್ತಾ ಇದೀವಿ. ಅದರಲ್ಲಿ ಸ್ವಲ್ಪ ವಿಜ್ಞಾನ ಹೆಚ್ಚಿದೆ. ಆಮೇಲೆ ಇನ್ನೊಂದೇನು ಸಮಸ್ಯೆ ಬರ್ತದೆ ಈ ಹೊಸ ವರ್ಷದ ವಿಷಯದಲ್ಲಿ, ನಮ್ ಜನ ಎಲ್ಲ ತಿಳ್ಕೊಳ್ಬೇಕು. ಕೆಲವರಿಗೆ ಯುಗಾದಿ ಹೊಸ ವರ್ಷ, ಕೆಲವರಿಗೆ ಶ್ರಾವಣ ಹೊಸ ವರ್ಷ, ಇನ್ ಕೆಲವರಿಗೆ ಭಾದ್ರಪದದಲ್ಲಿ ಅಥವಾ ಭಾದ್ರಪದ ಆದ್ಮೇಲೆ ಅಂತ ಕಾಣುತ್ತೆ ಓಣಂ ಅಂತ ಬರ್ತದೆ. ಕೇರಳದವ್ರಿಗೆ ಅದು ಹೊಸ ವರ್ಷ. ಆಮೇಲೆ ಪಂಜಾಬಿಗಳಿಗೆ ಬೈಸಾಖಿ ಅಂತ ಕರೀತಾರೆ, ಹೆಚ್ಚು ಕಡಿಮೆ ಏಪ್ರಿಲ್ ಅಲ್ಲಿ. ಅಂದ್ರೆ ನಮ್ಮ ಯುಗಾದಿ ಆದ 15 ದಿವಸಕ್ಕೆ ಅವರು ಹೊಸ ವರ್ಷ ಅಂತ ಹೇಳ್ತಾರೆ, ಸಿಖ್ ಜನಾಂಗದವರು. ಆಮೇಲೆ ಗುಜರಾತಿಗಳಿಗೆ ದೀಪಾವಳಿ ಹೊಸ ವರ್ಷ. ಹಂಗಾಗಿ ನಮ್ಮಲ್ಲಿ ಪ್ರತಿಯೊಬ್ರು ಬೇರೆ ಬೇರೆ ಜನಾಂಗದವರು, ಸಂಪ್ರದಾಯದವರು ಹೊಸ ವರ್ಷದ ನಿಯಮಗಳನ್ನ ಬೇರೆನೆ ಇಟ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದು ಏನಿದೆಯಲ್ಲ ಈ ಜನವರಿ, ಅದನ್ನ ಯಾವುದೋ ಒಂದು ಧರ್ಮದ ತಲೆ ಕಟ್ಟೋದು ಬೇಡ, ಎಲ್ಲರದ್ದು ಅದು ವಿಶ್ವದ್ದು. ಆದ್ರಿಂದ ಈ ಹೊಸ ವರ್ಷದ ಆಚರಣೆ ಮಾಡಿದ್ದಾರೆ. ಆದ್ರೆ ನಾವೆಲ್ಲರೂ ತಿಳ್ಕೊಳ್ಬೇಕು, ಹೊಸ ವರ್ಷದ ಹೆಸರಿನಲ್ಲಿ ರಾತ್ರಿ 12 ಗಂಟೆ ಮೇಲೆ ವಿಪರೀತ ಪಟಾಕಿ ಹೊಡೆಯೋದು, ಗಲಾಟೆ ಮಾಡೋದು, ಕುಡಿದು ಶರೀರ ಹಾಳು ಮಾಡ್ಕೊಳ್ಳೋದು, ಇದು ಹೊಸ ವರ್ಷದ ಸರಿಯಾದ ಆಚರಣೆ ಅಲ್ಲ. ಯಾರೇ ಯಾವುದೇ ಹೆಸರಿನಲ್ಲಿ ಮಾಡಿದ್ರು ತಪ್ಪು. ಆಮೇಲೆ ನಮ್ ಜನರಲ್ಲಿ ಇನ್ನೊಂದು ಅಪಾಯಕಾರಿ ಮಾನಸಿಕತೆ ಬರ್ತಾ ಇದೆ. ಏನು ಅಂದ್ರೆ, ಅವ್ರು ಮಾಡಿದ್ರು ಅಂತ ನಾವು ಮಾಡೋದು. ಇದು ಬಹಳ ನಮಗೆ ನಾವು ಮಾಡ್ಕೊಳ್ತಕ್ಕಂತ ದ್ರೋಹ. ಯಾಕಂದ್ರೆ ನೀವು ಯಾವುದೇ ಹೆಸರಿನಲ್ಲಿ ಪಟಾಕಿ ಹಾರಿಸಿದ್ರು ಕೂಡ ಅದು ಅಪಾಯ ಆಗೋದು ವಾತಾವರಣಕ್ಕೆ ಮತ್ತು ಸಣ್ಣ ಮಕ್ಕಳಿಗೆ, ಪ್ರಾಣಿ ಪಕ್ಷಿಗಳಿಗೆ. ಯಾಕಂದ್ರೆ ಪ್ರಾಣಿ ಪಕ್ಷಿಗಳ ಕಿವಿ ನಮಗಿಂತ ತುಂಬಾ ಸೂಕ್ಷ್ಮ ಇರ್ತದೆ. ಆದ್ರಿಂದ ಇದು ಬಹಳ ಹಳೆಯ ಸಂಪ್ರದಾಯ ಅಲ್ಲ. ಇದು ಈ ಪಟಾಕಿ ಹೊಡೆಯೋ ಸಂಪ್ರದಾಯ ತುಂಬಾ ಹಳೇದಲ್ಲ. ಯಾಕಂದ್ರೆ ಆವಾಗ ಈ ಪ್ರಮಾಣದಲ್ಲಿ ಮದ್ದು ಎಲ್ರಿಗೂ ಸಿಕ್ತಿರ್ಲಿಲ್ಲ. ರಾಜರುಗಳು, ಪಾಳೆಗಾರರು ಇಂಥವ್ರಷ್ಟೇ ವಿಜಯದಶಮಿ ಸಂದರ್ಭದಲ್ಲಿ ಅವಾಗಷ್ಟೇ ಹಾರಿಸ್ತಿದ್ರು. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಈಗ ಪಟಾಕಿ ಹಾರಿಸೋದು, ಪಟಾಕಿ ಹೊಡೆಯೋದು, ಅದರಿಂದ ವಾತಾವರಣ ಕೆಡಿಸ್ಕೊಂಡು ಆಮೇಲೆ ಎಷ್ಟು ಜನರಿಗೆ, ವೃದ್ಧರಿಗೆ ತೊಂದರೆ ಆಗುತ್ತೆ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ.
ಆದ್ರಿಂದ ಹೊಸ ವರ್ಷದ ಹೆಸರಿನಲ್ಲಿ ನಾವಿಂತ ಭಯಾನಕ ಉಗ್ರ ಆಚರಣೆಗಳನ್ನ ಮಾಡಬಾರ್ದು. ಆಮೇಲೆ ಇನ್ನೊಂದು ಸಾಮಾನ್ಯವಾಗಿ ಡಿಜೆ ಹಾಕಿ ಡಾನ್ಸ್ ಮಾಡೋದು ಈ ಹೊಸ ವರ್ಷದ ಹೆಸರಿನಲ್ಲಿ ಈ ತರ ಮಾಡಬಾರದು. ಆಮೇಲೆ ನಾನು ಚಿಕ್ಕವನಿದ್ದಾಗ ಒಂದು ಚಿಂತನೆ ಕೇಳಿದ್ದೆ ಹಾಮನಾಯಕರದ್ದು. ಅವರು ವಿದೇಶದಲ್ಲಿ ಅಂದ್ರೆ ನಮ್ಮಲ್ಲಿ ಕೆಲವ್ರಿಗೆ ಏನ್ ಭಾವನೆ ಇದೆ ಅಂದ್ರೆ ನಮ್ಮಲ್ಲಿ ಅಷ್ಟೇ ಮೂಢನಂಬಿಕೆಗಳಿದೆ, ಅದು ಹಿಂದೂ ಸಂಸ್ಕೃತಿಯಲ್ಲೇ ಮೂಢನಂಬಿಕೆ ಬಹಳ ಇದೆ, ಅವರಲ್ಲಿ ಏನು ಮೂಢನಂಬಿಕೆಗಳಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಈ ಮೂಢನಂಬಿಕೆಗಳು ಎಲ್ಲ ಕಡೆನೂ ಇದಾವೆ. ಹಾಮನಾಯಕರು ತಮ್ಮ ಅನುಭವ ಹೇಳ್ತಾ ಇದ್ರು. ಏನಂದ್ರೆ ಹೀಗೆ ಒಬ್ರು ಡಿಸೆಂಬರ್ 31 ರಾತ್ರಿ ಬಂದ್ರಂತೆ ಒಬ್ರು ಮಹಿಳೆ, ಬಂದ್ಬಿಟ್ಟು ಅವ್ರ ಮನೆ ಪಕ್ಕ ಅಥವಾ ಕೆಳಗಡೆ ಇದ್ದಂತವ್ರು. ನಾನು ನಿಮ್ ಮನೆಗೆ ನಮ್ಮ ಮನೆ ಸಾಮಾನೆಲ್ಲ ತಂದಿಟ್ಟೋದಕ್ಕೆ ಅವಕಾಶ ಕೊಡ್ತೀರಾ ಅಂದ್ರು. ಏನಕ್ಕೆ ಮೇಡಮ್ ಅಂತ ಕೇಳಿದಾರೆ. ಏನಿಲ್ಲ, ಇವತ್ತು ಹಳೆ ವರ್ಷ ಮುಗೀತಾ ಇದೆ, ನಾಳೆ ಹೊಸ ವರ್ಷ ಆಗುತ್ತೆ, ನಮ್ಮನೆಯಿಂದ ಸಾಮಾನು ಹೊರಗಡೆ ಹಾಕ್ಬಿಟ್ಟು ಅದನ್ನ ತಗೊಂಡ್ ಬಂದ್ರೆ ಹೊಸದಾಗತ್ತೆ ಅಂತ. ಅಂದ್ರೆ ಇದು ಕೂಡ ಸರಿಯಾದ ಕ್ರಮ ಅಲ್ಲ. ಹೊಸತನ ಮನಸ್ಸಿಗೆ ಸಂಬಂಧಪಟ್ಟಿದ್ದದು. ನೀವು ಮನಸ್ಸಲ್ಲಿ ಹೊಸತನ ಇಲ್ಲದೆ ಹೋದ್ರೆ ಬೇಕಾದಂತ ಹೊಸ ಸಾಮಾನ್ ತಂದ್ರು ಕೂಡ ಅವನಿಗೇನ್ ಖುಷಿ ಆಗಲ್ಲ. ಅದೇ ಮನಸ್ಸಿನಲ್ಲಿ ಹೊಸತನ ಇದ್ರೆ ಬೆಳಿಗ್ಗೆ ಎದ್ದು ಕೂಡ್ಲೇನೆ ಒಬ್ರಿಗೊಬ್ರು ಹೊಸತನವನ್ನ ಕಂಡ್ಕೊಳ್ಬಹುದು, ಅಷ್ಟು ಖುಷಿಯಾಗಿದ್ರೆ. ಅದಕ್ಕೆ ಹೊಸತನ ಹಳೆತನ ಅನ್ನೋದೇನಿದೆ ಇದು ಹೊರಗಿನ ವಸ್ತುಗಳಿಗೆ ಅಥವಾ ಹೊರಗಿನ ಕ್ಯಾಲೆಂಡರ್ಗಳಿಗೆ ಸಂಬಂಧಪಟ್ಟಿದ್ದಲ್ಲ. ಆದ್ರೂ ಕೂಡ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಹೆಚ್ಚು ಕಲ್ತ್ಕೊಂತಾ ಇದೀವಿ. ಅದ್ರಲ್ಲಿ ಇರ್ತಕ್ಕಂಥ ಒಳ್ಳೇದನ್ನ ಅಳವಡಿಸ್ಕೊಳ್ಳೋಣ, ಪರವಾಗಿಲ್ಲ. ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ಇನ್ನೊಂದು ಒಳ್ಳೆ ಪದ್ಧತಿ ಇದೆ, ನಾನ್ ಕೇಳಿರೋದು, ಅವ್ರನ್ನ ನೇರವಾಗಿ ನಾನು ನೋಡಿಲ್ಲ. ಅಲ್ಲಿ ಎದ್ ಕೂಡ್ಲೆ ಅವರು ಒಬ್ರಿಗೊಬ್ರು ಭೇಟಿ ಆದ್ರೆ ಗಂಡ ಹೆಂಡತಿ ಇರ್ಲಿ ಅಥವಾ ಅಪ್ಪ ಮಕ್ಕಳು ತಾಯಿ ಮಕ್ಕಳು ಇರ್ಲಿ, ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ನಾವು ಎಷ್ಟೇ ಪ್ರೀತಿ ಪಾತ್ರರಿದ್ರು ಅದನ್ನ ಹೇಳಲ್ಲ. ನಮ್ಮನೆ ಇನ್ನೂ ಕೆಟ್ಟ ಸಂಪ್ರದಾಯ ಏನ್ ಬೆಳೆಸ್ಕೊಂಡಿದೀವಿ ಅಂದ್ರೆ ಬೈದ್ ಬಿಟ್ಟು ಸ್ವಾಗತ ಮಾಡಿದ್ರೆ ಖುಷಿ ನಮ್ಗೆ. ಬೈದು ಅಥವಾ ಚಪ್ರಸಿ ಬೆನ್ನ ಮೇಲೆ ಸ್ವಲ್ಪ ಹೊಡೆದು ಹಿಂಗ್ ಮಾಡಿದ್ರೆ ಅದನ್ನ ಪ್ರೀತಿ ಅನ್ಕೊಂಡ್ಬಿಟ್ಟಿದೀವಿ. ಅದು ಪ್ರೀತಿನೇ ಇರ್ಬೋದೇನು, ಆದ್ರೆ ಅದು ಅಷ್ಟು ಮುಂದಿನ ನಮ್ಮ ಪೀಳಿಗೆಗೆ ಇದು ಸರಿಯಾದ ಕ್ರಮ ಕಲ್ಸೋದಕ್ಕಾಗಲ್ಲ ನಾವು. ಅದಕ್ಕೆ ಮಕ್ಕಳಿಗೆ ನಾವು ಕಲಿಸ್ಬೇಕಾದ್ರೆ ಬೆಳಿಗ್ಗೆ ಎದ್ದ ಕೂಡ್ಲೆ ನಮ್ಮ ಹಿರಿಯರು ನಮಗೆ ಕಲಿಸ್ತಿದ್ರು. ಬೆಳಿಗ್ಗೆ ಎದ್ದ ಕೂಡ್ಲೆ ದೇವ್ರಿಗೆ ಕೈ ಮುಗಿಸ್ತಾ ಇದ್ರು, ಫೋಟೋಗಳು ಹಾಕಿರ್ತಿದ್ರು, ಮಹಾತ್ಮರ ಫೋಟೋ ಹಾಕಿರ್ತಿದ್ರು, ಅದಕ್ಕೆ ಕೈ ಮುಗಿತಾ ಇದ್ರು. ಅದಕ್ಕೆ ನಾನು ಇವತ್ತು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಒಂದು ಹೊಸ ಪ್ರಯೋಗ ಮಾಡಿ. ಏನಪ್ಪಾ ಅಂದ್ರೆ ಸಣ್ಣ ಮಕ್ಕಳಿಗೆ ಅಥವಾ ನಿಮ್ ಮಾತು ಕೇಳ್ತಾ ಇರ್ತಕ್ಕಂತ ಬೆಳೆದಂತ ಮಕ್ಳೇ ಇರ್ಲಿ, ಕೆಲವರು ತುಂಬಾ ಸೆನ್ಸಿಟಿವ್ ಇರ್ತಾರೆ ಮಕ್ಳು. ಅವರು ಸಹಜವಾಗಿನೇ ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡ್ಬೇಕು ಅಂತ ಬಯಸ್ತಿರ್ತಾರೆ. ಆದ್ರೆ ಅವ್ರಿಗೆ ಏನ್ ಸಂಕೋಚ ಅಂದ್ರೆ ಮೊದ್ಲಿಂದ ಮಾಡ್ಕೊಂಡ್ ಬಂದಿಲ್ವಲ್ಲ, ಆಚರಣೆ ಮಾಡಕ್ ಆಗ್ತಾ ಇಲ್ಲ. ಆದ್ರಿಂದ ಎಲ್ಲಾ ತಾಯಿ ತಂದೆಗಳು ಮಕ್ಕಳಿಗೆ ಬೆಳಿಗ್ಗೆ ಎದ್ದ ಕೂಡ್ಲೆ ದೇವರಿಗೆ ಕೈ ಮುಗಿಸೋದಕ್ಕಿಂತ ಹೆಚ್ಚು ಗಮನನ ಪರಸ್ಪರ ತಾಯಿ ತಂದೆಗಳಿಗೆ ನಮಸ್ಕಾರ ಮಾಡೋದು, ಅಥವಾ ಅಜ್ಜ ಅಜ್ಜಿ ಇದ್ರೆ ಅವ್ರಿಗೆ ನಮಸ್ಕಾರ ಮಾಡೋದು. ಈಗ ಅಜ್ಜ ಅಜ್ಜಿ ಇದ್ರಂದ್ರೆ ಮಗ ಮತ್ತು ಸೊಸೆ ಮೊಮ್ಮಕ್ಕಳು ಎಲ್ರು ಕೂಡಿ ಅಜ್ಜಿಗೆ ಅಥವಾ ಅಜ್ಜಂಗೆ ನಮಸ್ಕಾರ ಮಾಡ್ಬಿಟ್ರೆ ಆ ಮನೆ ವಾತಾವರಣನೇ ಬದಲಾವಣೆ ಆಗ್ಬಿಡುತ್ತೆ. ಇದೊಂದು ಹೊಸ ವರ್ಷದಲ್ಲಿ ಈ ಸಂಕಲ್ಪ ಮಾಡ್ಬೋದಾ, ಇದನ್ನ ಜಾರಿಗೆ ತರಬಹುದಾ? ಪ್ರಯತ್ನ ಮಾಡಿ. ಆಗತ್ತೆ, ಖಂಡಿತ ಆಗತ್ತೆ. ಅದೇನ್ ಖರ್ಚು ಮಾಡುವಂತದ್ದಲ್ಲ, ಅಥವಾ ಎಲ್ಲಿಂದನೋ ಬರ್ಬೇಕು ಅಂತ ಇಲ್ಲ. ಎದ್ಬಿಟ್ಟು ಶುಭ ಮುಂಜಾನೆ ಅಥವಾ ನಮಸ್ಕಾರ ಒಳ್ಳೆ ಪದ ಹೇಳಿದ್ದಾರೆ, ಅದನ್ನ ಹೇಳ್ಕೊಂಡು ಅಥವಾ ಇನ್ನು ಬಹಳ ಪ್ರೀತಿ ಹೆಚ್ಚಾಗ್ಬೇಕಂದ್ರೆ ಪಾದಕ್ಕೆ ನಮಸ್ಕಾರ ಮಾಡುವಂತದ್ದು, ಇದನ್ನ ರೂಢಿಸ್ಕೊಂಡ್ಬಿಟ್ರೆ ಪ್ರಾಯಶಃ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಅತ್ಯಂತ ಪರಿವರ್ತನೆಯನ್ನ ತರೋದಕ್ಕೆ ಸಹಕಾರಿಯಾಗತ್ತೆ ಅಂತ ಅನ್ಸುತ್ತೆ. ಮನೇಲಿ ಇರುವಂತಹ ಹಿರಿಯರ ಆಶೀರ್ವಾದ ಸಿಕ್ಮೇಲೆ ಇಡೀ ದಿನ ಖುಷಿಯಾಗಿನೇ ಇರ್ತಾರೆ, ಹಾಗೆ ಇಡೀ ವರ್ಷವೇ ಖುಷಿಯಾಗಿರ್ಬೋದು, ಇಡೀ ಜೀವನದಲ್ಲಿ ತುಂಬಾ ಖುಷಿಯನ್ನ ಅನುಭವಿಸಬಹುದು ಎಲ್ರು. ಸರ್ವಜ್ಞ ಹೇಳ್ತಾನೆ, ತಂದೆ ತಾಯಿಗಳ ಘನದಿಂದ ವಂದಿಸುವಾಗೆ ಬಂದ ಕುತ್ತುಗಳು ಬಯಲಾಗಿ ಸ್ವರ್ಗತ ಮುಂದೆ ಬಂದಿಕ್ಕು ಸರ್ವಜ್ಞ. ಯಾರು ತಂದೆ ತಾಯಿಗಳನ್ನ ಪ್ರೀತಿಯಿಂದ ವಂದಿಸ್ತಾರೆ, ನಮಸ್ಕರಿಸ್ತಾರೆ, ಅವರಿಗೆ ಬಂದಂತ ಕುತ್ತುಗಳು ಕೂಡ ಪಾರಾಗ್ತವೆ ಅಂತ. ಆಮೇಲೆ ಇನ್ನೊಂದು ಪಾಶ್ಚಿಮಾತ್ಯರಲ್ಲಿರುವಂತಹ ಬೇಡವಾದ ಸಂಸ್ಕೃತಿಯನ್ನ ನಮ್ಮವ್ರು ಬಹಳ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಲ್ಲಿರ್ತಕ್ಕಂಥ ಒಳ್ಳೇದನ್ನ ಬಿಟ್ಬಿಡ್ತೀವಿ. ಏನು ಅಂದ್ರೆ ತಡವಾಗಿ ಹೇಳೋದು, ತಡವಾಗಿ ಮಲ್ಕೊಳ್ಳೋದು, ಇದು ಬಹಳ ಕೆಟ್ಟದ್ದು. ನಮ್ಮ ಭಾರತೀಯ ವಾತಾವರಣಕ್ಕೆ ರಾತ್ರಿ ಬೇಗ ಮಲ್ಕೊಳ್ಳೋದೇ ಒಳ್ಳೇದು. ಅಲ್ಲಿ ಏನಾಗುತ್ತೆ ಅಂದ್ರೆ ಬೆಳಗಾಗೋದು ತುಂಬಾ ನಿಧಾನ, ತುಂಬಾ ಚಳಿ ಇರ್ತದೆ. ಅದಕ್ಕೆ ಅವ್ರು ತಡವಾಗಿ ಹೇಳೋದು ರೂಢಿಸ್ಕೊಂಡಿದ್ದಾರೆ. ಮತ್ತೆ ಅಲ್ಲಿ ಪ್ರತಿಯೊಬ್ರು ಬಹಳ ದುಡಿಬೇಕಾಗ್ತದೆ, ಅದಕ್ಕೆ ಅವ್ರು ಬೇಗನೆ ಎದ್ದು ಹೋಗ್ತಾರೆ. ನಮ್ಮಲ್ಲಿ 8 ಗಂಟೆ ಇದೆಯಲ್ಲ, ಸಹಜವಾಗಿ ಅವ್ರು 10 ಗಂಟೆ 12 ಗಂಟೆ ಕೆಲಸ ಮಾಡೋರಿದ್ದಾನೆ ಪಾಶ್ಚಿಮಾತ್ಯರಲ್ಲಿ, ಜಪಾನೀಸ್ ಅಲ್ಲಿ, ಚೀನಾದವರಲ್ಲಿ. ನಮ್ಮಲ್ಲಿ 8 ಗಂಟೆ ಅಂತ ನಾವು ಫಿಕ್ಸ್ ಮಾಡ್ಕೊಂಡಿದೀವಿ. ಇನ್ನೊಂದು ಏನು ಅಂದ್ರೆ ಆ 8 ಗಂಟೆಲೂ ಹೆಂಗಾದ್ರೂ ಸ್ವಲ್ಪ ಕಡಿಮೆ ಮಾಡಕ್ಕಾಗತ್ತಾ? ಕೆಲವೊಬ್ರು ಮಾಡ್ಕೊಳ್ತಾರೆ. ಅದು
ಯಾಕೆ ಆತರ ನಮಗೆ ಮೆಂಟಾಲಿಟಿ ಬಂತೋ ಅದು ಯಾವ ಶಾಪನೂ ಗೊತ್ತಿಲ್ಲ. ದಯವಿಟ್ಟು ಹೆಚ್ಚು ಕಾಲ ಕೆಲಸ ಮಾಡೋದು ಅದು ಅಪಮಾನ ಅಂತ ಯಾರು ಭಾವಿಸ್ಕೋಬಾರ್ದು. ಆರೋಗ್ಯ ಒಳ್ಳೇದಾಗತ್ತೆ, ಜೊತೆಗೆ ಸಂಪಾದನೆ ಚೆನ್ನಾಗತ್ತೆ. ಸಂಪಾದನೆ ಚೆನ್ನಾಗಿ ಮಾಡ್ಕೊಂಡ್ರೆ ನಮಗೆ ಸಂತೋಷ ಆಗತ್ತೆ. ಈಗಂತೂ ಎಲ್ಲಾ ಕಡೆ ರೈತರುಗಳು, ಅದರಲ್ಲೂ ಖಾಸಗಿ ವಲಯ ಇದೆಯಲ್ಲ, ತುಂಬಾ ತೊಂದರೆ ಅನ್ಭವಿಸ್ತಾ ಇದ್ದಾರೆ. ಆಳುಗಳ ಸಮಸ್ಯೆ ತುಂಬಾ ಆಗ್ಬಿಟ್ಟಿದೆ. ಆಮೇಲೆ ವ್ಯಸನಗಳಿಗೆ ದಾಸರಾಗಿ ನಡುವೆ ಮಾತು ಹಚ್ಕೊಳ್ಳೋದು, ಇವೆಲ್ಲ ನಮಗೆ ನಾವು ಮಾಡ್ಕೊಳ್ತಕ್ಕಂಥ ದ್ರೋಹ. ಆಮೇಲೆ ನಮ್ಮ ಜೀವನದಲ್ಲಿ ಪ್ರಗತಿ ಬರೋದಿಲ್ಲ. ಹೊಸ ಹೊಸ ಗುರಿಗಳನ್ನ ಇಟ್ಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗಲ್ಲ. ಆದ್ರಿಂದ ನಾವು ಇಲ್ಲಿ ತಿಳ್ಕೋಬೇಕು, ಶ್ರಮ ಏವ ಜಯತೆ, ಕಾಯಕವೇ ಕೈಲಾಸ. ನಮ್ಮ ಶರಣರು ಎಂತ ಅದ್ಭುತ ಸೂತ್ರ ಕೊಟ್ಟಿದ್ದಾರೆ. ಕಾಯಕವೇ ಕೈಲಾಸ ಅಂತಕ್ಕಂಥದ್ದನ್ನ ಕಲ್ತ್ಕೊಳ್ಳೋಣ. ಹೊಸ ವರ್ಷದಲ್ಲಿ ಹೆಚ್ಚು ಕೆಲಸ ಮಾಡಿ ಸಂತೋಷವಾಗಿರ್ತಕ್ಕಂಥದ್ದನ್ನ ಅಭ್ಯಾಸ ಮಾಡೋಣ. ಇದೇ ನನ್ನ ಹೊಸ ವರ್ಷದ ಶುಭ ಸಂದೇಶ ಎಲ್ಲರಿಗೂ ಕೂಡ. ಕೇಳಿದ್ರಲ್ಲ ಕೇಳಿದ್ರೆ, ಸ್ವಾಮೀಜಿಯವರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ನಾವು ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಮಾಡ್ಕೊಳ್ಬಹುದು, ಜೊತೆಗೆ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರ್ತದೆ ಅಂತ ಹೇಳ್ತಾ, ಈಗ ನಾವು ಯಾವ ಸಮಯಕ್ಕೆ ಬಂದಿದ್ದೀವಿ ಅಂತಂತಂದ್ರೆ ಪ್ರಶ್ನೆ ಬರ್ಕೊಳ್ಳೋ ಸಮಯ. ಪ್ರಶ್ನೆ ಬರ್ಕೊಳ್ಳೋಣ ಈ ವಾರದ್ದು. ಜೊತೆಗೆ 51ನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ವಿಜೇತ್ರಿ ಯಾರಾಗಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಣಂತೆ. ಮೊದಲಿಗೆ ಈ ಸಂಚಿಕೆಯ ಪ್ರಶ್ನೆ. ಈ ವಾರದ ಪ್ರಶ್ನೆ: ಹೊಸ ವರ್ಷವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಆಚರಿಸತಕ್ಕಂತಹ 3 ಜನಾಂಗಗಳನ್ನು ತಿಳಿಸಿರಿ. ಪ್ರಶ್ನೆ ಇನ್ನೊಮ್ಮೆ: ಹೊಸ ವರ್ಷವನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಆಚರಿಸತಕ್ಕಂತಹ 3 ಜನಾಂಗಗಳನ್ನು ತಿಳಿಸಿರಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ಕೇಳುವರೆ, 51ನೇ ಸಂಚಿಕೆಯ ಪ್ರಶ್ನೆ: ಯಮದ 5 ಅಂಗಗಳನ್ನು ಬರೆದು ತಿಳಿಸಿರಿ. ಉತ್ತರ: ಅಹಿಂಸಾ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ ಹಾಗೂ ಅಪರಿಗ್ರಹ. ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ನಮ್ಮ ಅದೃಷ್ಟಶಾಲಿ ವಿಜೇತರು: ಪ್ರಥಮ ಅದೃಷ್ಟಶಾಲಿಗಳು ಡಾಕ್ಟರ್ ಮಂಜುನಾಥ್ ಚನ್ನಬಸಪ್ಪ ಕಳ್ಳಿಮನಿ, ಕನ್ನಡ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಧಾರವಾಡ. ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಶ್ರೀಮತಿ ಲಕ್ಷ್ಮೀದೇವಿ ಟಿಬಿ, ಕತ್ತಲಗೆರೆ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಡಾಕ್ಟರ್ ಜಫರುಲ್ಲಾ ಖಾನ್ ಕೆಕೆ, ಹಿಂದಿ ಉಪನ್ಯಾಸಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಸವಣೂರು, ಹಾವೇರಿ ಜಿಲ್ಲೆ. ವಿಜೇತರಿಗೆ ಅಭಿನಂದನೆಗಳು. ಕೇಳುಗರೆ, 52ನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಇದುವರೆಗೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಪ್ರಾಚಾರ್ಯರು ಹಾಗೂ ಸಿಬ್ಬಂದಿ ವರ್ಗ, ಹಿರೇಮಲ್ಲೂರ್ ಈಶ್ವರನ್ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯ, ಕಲ್ಯಾಣ ನಗರ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ. 9448100282 ಮತ್ತು 8073979683. ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಕೊಡಿ.
ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.